ಹೆಲೋ ಗೈಸ್, ವೆಲ್ಕಮ್ ಟು ಡೇ 3 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಫ್ರೀ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಲ್ಲಿ ಇಲ್ಲಿ ಕಾಸುಗಳು ಕೊಟ್ಟು ವೇಸ್ಟ್ ಮಾಡ್ಕೊಳೋದು ನನಗಿಷ್ಟ ಇಲ್ಲ ಸರ್. ಅದಕ್ಕೆ ಇದು ಹೇಳ್ಬಿಡ್ತೀನಿ. ಬೈ ಸ್ವಿಂಗ್ ಕೆಟಲಿಸ್ಟ್. ನೀವು ಏನಾದ್ರು ಡೌಟ್ ಇದ್ದರೆ ಸರ್, ಯಾವ್ದಾರ ಕಲಿತಿದ್ದೀರಿ, ಏನೋ ಒಂದು ಸ್ವಲ್ಪ ತಿಳ್ಕೊಬೇಕಂತ ಆಸಕ್ತಿ ಇದ್ದರೆ ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸ್ವಿಂಗ್ ಕೆಟಲಿಸ್ಟ್ ಅಂತ ಹೊಡೀರಿ. ಅಲ್ಲಿ A to Z ನಾವು ಏನೇನು ಮಾಡ್ತಿದ್ದೀವಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಸ್ವಿಂಗ್ ಟ್ರೇಡಿಂಗಲ್ಲಿ. ಆಮೇಲೆ ಬಂದು ಕಂಟಿನ್ಯೂ ಮಾಡಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ. ನಿನ್ನೆ ನಾನು ನಿಮ್ಗೆ ಹೇಳಿದೆ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ್ಯಾವ ಥರ ಟ್ರೇಡಿಂಗ್ ಸೆಟ್ ಆಗುತ್ತೆ ಅಂತ ನಿಮಗೆ ನಾನು ಅರ್ಥ ಮಾಡಿಸ್ಬಿಡ್ತೀನಿ, ಆವಾಗ ನೀವೇ ಚೂಸ್ ಮಾಡ್ಕೊಬೋದು ಅಂತ. ಸೊ ಇವತ್ತು ನಮ್ಗೆ ಅದೊಂದೇ ಕೆಲಸ. ಅದಕ್ಕೂ ಮುಂಚೆ ನೀವು ಹೋಗಿ ಒಂದೇ ಒಂದು ಬುಕ್ಕು, ಒಂದೇ ಒಂದು ಪೆನ್ನು ತೊಗೊಂಬಂದ್ಬಿಡಿ ಸರ್. ಈ 30 ಡೇಸಲ್ಲಿ ನೀವು ಆ ಬುಕ್ಕಲ್ಲೆಲ್ಲ ನೋಟ್ ಮಾಡಿಕೊಂಡ್ರೆ ಇನ್ನೊಂದೆಲ್ಲ ಚೆನ್ನಾಗಿರುತ್ತೆ. ಆ ಬುಕ್ಕು ನಿಮ್ಮ ಲೈಫ್ ಲಾಂಗ್ ಯೂಸ್ ಆಗೋ ಥರ ನಾನು ಮಾಡ್ಕೊಡ್ತೀನಿ, ಆಯಿತಾ? ಬೇಗ ಹೋಗಿ ಪಾಸ್ ಮಾಡಿ, ಜಸ್ಟ್ ಬೇಗ ಹೋಗಿ ಎತ್ಕೊಂಡ್ಬಂದ್ಬಿಟ್ರೆ ಸ್ಟಾರ್ಟ್ ಮಾಡಿಬಿಡೋಣ. ತಗೊಂಬಂದ್ರಿ ಅಂತ ಅನ್ಕೊಂತೀನಿ. ಡೈರೆಕ್ಟಾಗಿ ಪಾಯಿಂಟಿಗೆ ಬರೋಣ. ಇವಾಗ ಯಾರ್ಯಾರಿಗೆ ಯಾವ್ಯಾವ ಥರ ಸ್ಟಾಕ್ ಮಾರ್ಕೆಟು ಯೂಸ್ ಆಗುತ್ತೆ ನೋಡೋಣ ಸರ್. ಸ್ಟಾಕ್ ಮಾರ್ಕೆಟಲ್ಲಿ ನಾನು ಹೇಳ್ದಂಗೆ ಇಂಟ್ರಾಡೇ ಇದೆ, ಒಂದು ದಿನದಲ್ಲಿ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಇದೆ 7 to 10 ಡೇಸು. ಪೊಸಿಷನಲ್ಲು, ಇನ್ವೆಸ್ಟ್ಮೆಂಟು, FNO ಎಲ್ಲ ಇದೆ. ಈಗ ಒಂದೊಂದೇ ಡೀಪಾಗಿ ಕಲ್ತ್ಕೊಳಕ್ಕೆ ಹೋಗೋಣ ಸರ್. ಇನ್ನೊಂದು ಮರ್ತೋಗಿದ್ದೀನಿ, ಸ್ಕ್ಯಾಲ್ಪಿಂಗ್ ಅಂತ ಬರುತ್ತೆ, ಅದು ನಿಮ್ಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಇಂಟ್ರಾಡೇಗೆ ಬಂದುಬಿಡೋಣ ಸರ್. ಹಂಗೆ ಒಂದೊಂದೇ ಡಿಫೈನ್ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ದಟ್ ನಿಮಗೂ ಈಸಿ ಆಗುತ್ತೆ, ನನಗೂ ಈಸಿ ಆಗುತ್ತೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೇನಾಗಿ ಹೇಳೋಕೋದ್ರೆ. ಬನ್ನಿ ಸರ್. ಇಂಟ್ರಾಡೇ ಹೆಂಗೆ ಸರ್? ಒಂದು ದಿನದಲ್ಲಿ ಬೈ ಮಾಡ್ತೀರಾ ಸರ್, ಒಂದು ದಿನದಲ್ಲಿ ಸೆಲ್ ಮಾಡಿ. ಒಂದು ದಿನದಲ್ಲಿ ಬೈ ಮಾಡ್ತೀರಾ, ಒಂದು ದಿನದಲ್ಲಿ ಸೆಲ್ ಮಾಡ್ತೀರಾ. ಸ್ವಿಂಗ್ ಟ್ರೇಡಿಂಗ್ ಬಂದು ಆ ಸ್ಟಾಕ್ನ ನೀವು ಹೋಲ್ಡ್ ಮಾಡ್ತೀರಾ, 7 to 10 ಡೇಸಲ್ಲಿ ಬೈ ಮಾಡಿ ಸೆಲ್ ಮಾಡ್ತೀರಾ ಸರ್. ಪೊಸಿಷನಲ್ಲಿ ನೀವು ಒಂದು ಸರ್ಟೈನ್ ಟಾರ್ಗೆಟ್ ಇಟ್ಕೊಂತೀರಾ, ಅದು ಇಟ್ಟಾದಾಗೆ ನೀವು ಸೆಲ್ ಮಾಡ್ತೀರಾ. ಅದು 3 to 6 ಮಂತ್ಸು, 1 year ಒಳಗೆ ಇರಬೇಕು ಸರ್. ಅದನ್ನು ಪೊಸಿಷನಲ್ ಅಂತ ಹೇಳ್ತೀವಿ ಸರ್. ಇನ್ವೆಸ್ಟಿಂಗ್ ಬಂದರೆ ಸರ್, ಮೋರ್ ದೆನ್ 1 year, 1 to 3 year, 3 to 5 year ಈ ಥರ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋ ಸ್ಟಾಕ್ಸ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಸರ್. ಲಾಂಗ್ ಟರ್ಮ್ ಸರ್. FNO ಬಂದು ಅದೇ ಹೇಳಿದ್ನಲ್ಲ ಸರ್, ಫ್ಯೂಚರ್ನ ಆಪ್ಷನ್ಸಲ್ಲಿ, ಫ್ಯೂಚರ್ನ ಆಪ್ಷನ್ಸ್ ಥರ ಮೇಲಕ್ಕೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ನೀವು ಡಿಸೈಡ್ ಮಾಡ್ತೀರಾ ಸರ್. ಸಿಂಪಲ್ ಅರ್ಥ ಆಗಂಗೆ ಹೇಳ್ತಿದ್ದೀನಿ, ಯಾಕಂದರೆ ತುಂಬ ಜನ ಬಿಗಿನರ್ಸ್ ಕೂಡ ಇರ್ತೀರಾ. ಆಯಿತಾ ಸರ್? ಈ ಒಂದು ಸ್ಟಾಕ್ ಮೇಲಕ್ಕೆ ಹೋಗುತ್ತಾ ಕೆಳಗೆ ಹೋಗುತ್ತಾ, ಇಂಡೆಕ್ಸ್ ಮೇಲಕ್ಕೆ ಹೋಗುತ್ತಾ ಕೆಳಗೆ ಬರುತ್ತಾ, ಇದನ್ನು ಡಿಸೈಡ್ ಮಾಡಿ ಇದರಲ್ಲಿ ನೀವು ದುಡ್ಡು ಹಾಕ್ತೀರಾ ಸರ್. ಮೇಲಕ್ಕೆ ಹೋದರೆ ಕಾಸು 1 to double, ಕೆಳಗೆ ಬಂದರೆ 0 ಸರ್. ಸಿಂಪಲ್ ಸರ್. ಇದ್ರ ಬಗ್ಗೆ ಹೇಳ್ಬಿಟ್ಟೆ. ಇವಾಗ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡೋಣ. ಯಾವುದ್ರಲ್ಲಿ ಎಷ್ಟೆಷ್ಟು ರಿಸ್ಕ್ ಇದೆ ಅಂತ ನೋಡೋಣ ಸರ್. ಅಲ್ವಾ ಸರ್? ಇರಿ ಸರ್, 1 second, ಸ್ವಲ್ಪ ಕೆಳಗೆ ಬರ್ತೀನಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ ಸರ್. ನಮ್ಮ ಅಕ್ಕ ನಮ್ಮ ಡಾಗಿನ ಕರಿತಾವ್ರೆ ಐಸಿ ಅಂತ, ಏನು ಮಾಡೋಕ್ಕಲ್ಲ. ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡೋಣ, ಇಗ್ನೋರ್ ಮಾಡಿ ಸರ್. ನೆಕ್ಸ್ಟು ಯಾವುದ್ರಲ್ಲಿ ಎಷ್ಟೆಷ್ಟು ರಿಸ್ಕ್ ಇದೆ ಅಂತಲೂ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಂಬಿಡಿ ಸರ್, ನೋಟ್ ಮಾಡ್ಕೊಂಬಿಡ್ರಿ. ಇಂಟ್ರಾಡೇಗೆ ಬಂದರೆ ಸರ್ ರಿಸ್ಕು ಒಂದು ಸ್ವಲ್ಪ ಹೈನೇ ಅನ್ಕೊಬೋದು. ಯಾಕಂದರೆ ನೀವು ಒಂದೇ ದಿನದಲ್ಲಿ ಬೈ ಮಾಡ್ತೀರಾ, ಅದೇ ದಿನದಲ್ಲಿ ಸೆಲ್ ಮಾಡ್ತೀರಾ. ಪ್ರಾಫಿಟ್ ಬಂದರೆ ಪ್ರಾಫಿಟ್ ಬುಕ್ ಮಾಡ್ಕೊತೀರಾ, ಲಾಸ್ ಬಂದರೆ ಲಾಸ್ ಬುಕ್ ಮಾಡ್ಕೊತೀರಾ. ಆದ್ದರಿಂದ ಒಂದು ಸ್ವಲ್ಪ ರಿಸ್ಕು ಹೈಯೇ ಸರ್. ಇದರಲ್ಲಿ ರಿಸ್ಕ್ ಬಂದು ಮಿನಿಮಮ್ ಇರುತ್ತೆ. ಯಾಕಂದರೆ ಸರ್ 7 to 10 ಡೇಸ್ವರೆಗೂ ಇರುತ್ತೆ. ನೀವು ಮಿನಿಮಮ್ ರಿಸ್ಕ್ ಇಟ್ಕೊಂಡು ರಿಸ್ಕ್ ರಿವಾರ್ಡ್ ತುಂಬ ಹೈ ಮೇಂಟೈನ್ ಮಾಡ್ಬೋದು. ಇದೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ, ಹೋಗಿ ಚೆಕ್ ಮಾಡಿ. ಇವಾಗ ಇದ್ರಲ್ಲಿ ಬಂದು ಮಿನಿಮಮ್ ರಿಸ್ಕ್ ಸರ್. ಮಿನಿಮಮ್ ರಿಸ್ಕ್. ಪೊಸಿಷನಲ್ಲೆಲ್ಲ ಬಂದು ಸರ್ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ. ಯಾಕಂದರೆ ಇದರಲ್ಲಿ ನೀವು ತುಂಬ ಪ್ರಾಪರಾಗಿ ಫಂಡಮೆಂಟಲ್ ಎಲ್ಲ ನೀವು ಅನಾಲಿಸಿಸ್ ಮಾಡಿ ಒಂದು ಸ್ಟಾಕ್ನ ತೊಗೊತೀರಾ. ಈಗ 300 ರೂಪಾಯಿ ಇರೋ ಸ್ಟಾಕು ನೀವು 500 ರೂಪಾಯಿಗೆ ಹೋಗೋವರೆಗೂ ತೆಗಿಯಲ್ಲ ಸರ್, ಅಲ್ಲಿವರೆಗೂ ಇಟ್ಕೊತೀರ. 3 ತಿಂಗಳಾಗಲಿ 6 ತಿಂಗಳಾಗಲಿ ಅಲ್ಲಿವರೆಗೂ ಇಟ್ಕೊತೀರ ಸರ್. ಪೊಸಿಷನಲ್ ಟ್ರೇಡಿಂಗ್ ಅಂದರೆ ಅದೇ ಸರ್. ನೀವು ಒಂದು ಸ್ಟಾಕಲ್ಲಿ ಪೊಸಿಷನ್ ಬಿಲ್ಡ್ ಮಾಡ್ಕೊತೀರಾ, ಆ ಟಾರ್ಗೆಟ್ ಅಚೀವ್ ಆಗೋವರೆಗೂ ನೀವು ಅದರಿಂದ ನೀವು ಸೆಲ್ ಮಾಡೋಕ್ಕೆ ಹೋಗಲ್ಲ ಸರ್. ಅದನ್ನೇ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರೀತಾರೆ ಸರ್. ಇದೂ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ ಸರ್. ರಿಸ್ಕ್ ಈಸ್ ಲೆಸ್. ಇನ್ನು ಇನ್ವೆಸ್ಟ್ಮೆಂಟ್ ಹೇಳ್ಬೇಕಾ ಸರ್? ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಥರ ಇದೆ ಸರ್. ನೀವು ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಸ್ಟಾಕ್ಸ್ ಮೇಲೆ ನಾರ್ಮಲಾಗಿ ಇನ್ವೆಸ್ಟ್ ಮಾಡಿ, ನಿಫ್ಟಿ ತೊಗೊಳ್ರಿ, ಬ್ಯಾಂಕ್ ನಿಫ್ಟಿ ತೊಗೊಳ್ರಿ. ನಾನು ಹೇಳ್ತಿರೋದು ಆಪ್ಷನ್ಸ್ ಇದಲ್ಲ ಸರ್. ನಿಫ್ಟಿ, ಪ್ರಾಪರ್ ನಿಫ್ಟಿ ಇಂಡೆಕ್ಸ್ನ ತೊಗೊಳ್ಳಿ ಸರ್. ನಿಫ್ಟಿ 24,000 ಹೊಡೆದಿದ್ರೆ 24,000 ಕೊಟ್ಟು ನಿಫ್ಟಿ ತೊಗೊಳ್ಳಿ ಸರ್. 2 ರಿಂದ 3 ವರ್ಷ 4 ವರ್ಷ ಬಿಟ್ಟಾಗ ಅದು ಬಂದು 70,000 ಆಗಿರುತ್ತೆ ಸರ್. ಆ ಥರ ಸರ್. ಇದರಲ್ಲಿ ರಿಸ್ಕ್ ನೋಡೋಕೆ ಹೋದರೆ ಸರ್, ನೀವು ರಿಸ್ಕ್ ಬಂದು ತುಂಬ ಅಂದರೆ ತುಂಬ ಕಮ್ಮಿ ಸರ್. ನೋ ರಿಸ್ಕ್ ಅಂತಲೇ ಹೇಳ್ಬೋದು, ಯಾಕಂದರೆ ನೀವು ಹೋಲ್ಡ್ ಮಾಡ್ತೀರಾ ಸರ್. ನೆಕ್ಸ್ಟು FNOಗೆ ಬಂದರೆ ಸರ್, ಹೈ ರಿಸ್ಕ್ ಸರ್. ರಿಸ್ಕಿಯೆಸ್ಟ್ ಟ್ರೇಡಿಂಗ್ ಅಂದರೆ ಇದೆ ಸರ್. ಯಾಕೆ ಹೇಳ್ತಾಯಿದ್ದೀನಿ ಸರ್? ಯಾಕಂದರೆ ನಿಮಗೂ ಗೊತ್ತು ಸರ್, 22,000 ಇದೆ ಅಂದರೆ 21,000 ಹೋಗುತ್ತಾ 23,000 ಹೋಗುತ್ತಾ ಅಂತ ನೀವು ದುಡ್ಡು ಹಾಕ್ತೀರಾ ಸರ್.
ಇದು ಬಂದು ಲಿಟ್ರಲಿ ಜೂಜು ಸರ್, ಜೂಜು. ಪ್ರೊಫೆಷ್ನಲ್ಸ್ಗೆ ಮಾತ್ರನೇ ಇದು ಟ್ರೇಡಿಂಗು, ಬಿಗಿನರ್ಸ್ಗೆಲ್ಲ ಇದು ಜೂಜು, ಒಂಥರ ಇದಾಡ್ದಂಗೆ ಸರ್, ಅರ್ಥ ಆಗಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಅವಾಯ್ಡ್ ಮಾಡೋಣ ಇದನ್ನು, ಆಯ್ತಲ್ಲ ಸರ್. ಇದು ಇಲ್ಲಿಗೆ ಮುಗೀತು. ಹಾಂ, ಇದನ್ನು ಕಲಿಯೋಕ್ಕೆ ಎಷ್ಟು ಟೈಮ್ ಬೇಕು ಸರ್? ಸರ್, ಒಂದು ಇಂಟ್ರಾಡೇ ಕಲಿಯೋಕ್ಕೆ ನನ್ನ ಪ್ರಕಾರ 1 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು, 1 ರಿಂದ 2 ವರ್ಷ ಲರ್ನಿಂಗ್ ಬೇಕು ಸರ್, ಲರ್ನಿಂಗ್ ಬೇಕು ಸರ್. ಅದು ಎಕ್ಸ್ಪೀರಿಯನ್ಸ್ ಜೊತೆನೇ ಬರುತ್ತೆ ಸರ್. ಸ್ವಿಂಗ್ ಬಂದು ಸರ್, ನೀವು ಸ್ವಿಂಗ್ನ ಜಾಸ್ತಿ ತಲೆ ಕೆಡಿಸ್ಕೊಳಂಗಿಲ್ಲ ಸರ್. 3 ರಿಂದ 6 ತಿಂಗಳು ಕರೆಕ್ಟಾಗಿ ಟೈಮ್ ಕೊಟ್ಟು ಕಲ್ತ್ಕೊಂಡ್ರೆ, ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರೆ 6 ಮಂತ್ಸಲ್ಲಿ ಸರ್ ಒಳ್ಳೆ ಪ್ರಾಫಿಟ್ಸ್ ಕಣ್ಮುಂದೆನೇ ಸಿಗುತ್ತೆ ಸರ್. ಪೊಸಿಷನಲ್ಲಿ ಬಂದು ಸರ್, ಇದು ಅಷ್ಟೇ, ನೀವು 2 ರಿಂದ 4 ತಿಂಗಳೇ ಸಾಕು ಸರ್. ಕ್ಲೀನಾಗಿ ಫಂಡಮೆಂಟಲ್ ಅನಾಲಿಸಿಸ್ ತಿಳ್ಕೊಂಬಿಟ್ಟು, ಕಂಪ್ನಿ ಬಗ್ಗೆ ಮಾಡೆಲ್ ತಿಳ್ಕೊಂಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ರಿಂದ 4 ತಿಂಗಳಲ್ಲಿ ಕ್ಲೀನಾಗಿ ಕಲ್ತ್ಕೊಂಡು ಮಾಡೋಂಗಿದ್ರೆ ಮಾಡ್ಬೋದು ಸರ್. ಇನ್ವೆಸ್ಟ್ಮೆಂಟ್ ಬಂದು ಅಷ್ಟೇ ಸರ್, ಒಂದು 3 ರಿಂದ 4 ತಿಂಗಳಲ್ಲೇ ನೀವು ಆರಾಮಾಗಿ ಫುಲ್ಲು ಲೈಕ್ ಯಾವುದ್ರಲ್ಲಿ ಹೆಂಗೆ ಅಂತ ಫುಲ್ಲು ಪ್ರಾಪರ್ ನಾಲೆಜ್ ತಗೊಂಡು ಹೋದ್ರೆ ಸರ್, ಇನ್ವೆಸ್ಟ್ಮೆಂಟಲ್ಲಂತೂ ನಾನು ಹೇಳ್ತೀನಿ ಲಾಸೇ ಇರಲ್ಲ ಸರ್. ಗೊತ್ತಿಲ್ಲ, ಅದರಲ್ಲೂ ಅರ್ಧ ಜನ ಸುಮ್ಮನೆ ಇಲ್ದಿರೋ ಸ್ಟಾಕ್ಸ್ಗಳೆಲ್ಲ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊತಾರೆ. ನೀವು ಅದು ಮಾಡೋಕ್ಕೆ ಹೋಗ್ಬಾರ್ದಂದರೆ 2 ರಿಂದ 3 ಮಂತು ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಕಲ್ತ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆಯದು ಸರ್. ಎಫ್ ಎನ್ ಓಗೆ ಬಂದು ಸರ್, ಎಫ್ ಎನ್ ಓಗೆ ಮಿನಿಮಮ್ ನಾನು ಹೇಳ್ತೀನಿ 3 ರಿಂದ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಸರ್ ಪ್ರಾಫಿಟೇಬಲ್ ಆಗೋಕ್ಕೆ. ಆಯಿತಾ ಸರ್? ಆಯಿತು ಸರ್. ನೆಕ್ಸ್ಟ್ ಪಾಯಿಂಟ್ ಬಂದು ಯಾರ ಹತ್ರ ಎಷ್ಟು ಕ್ಯಾಪಿಟಲ್ ಇದ್ದರೆ ಯಾವ ಥರ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಸರ್. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್, ಇದನ್ನು ಅರ್ಥ ಮಾಡ್ಕೊಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸರ್. 10,000 20,000 ಹಿಡ್ಕೊಂಡು ನೀವು ಆಪ್ಷನ್ಸ್ ಟ್ರೇಡಿಂಗು ಎಫ್ ಎನ್ ಓ ಮಾಡ್ತೀನಿ ಅಂತ ಹೋದರೆ ದಯವಿಟ್ಟು ಹೇಳ್ತಿದ್ದೀನಿ ಸರ್, ಲಾಸ್ ಮಾಡ್ಕೊಂಡು ವಾಪಸ್ ಬರ್ತೀರಾ. ಆಮೇಲೆ ನನಗೆ ತುಂಬ ಜನ ಮೆಸೇಜ್ ಆಗ್ತಾರೆ, ಸರ್ ಇಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಪ್ರಾಫಿಟಬಲ್ ಮಾಡಿಸಿರಿ ಅಂತ. ಸೊ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಕ್ಲೀನಾಗಿ ಅರ್ಥ ಮಾಡಿಕೊಡ್ರಿ. ಕ್ಯಾಪಿಟಲ್ ಕೂಡ ಒಳ್ಳೆ ಮೇಯ್ನ್ ರೀಸನ್ ಆಗುತ್ತೆ. ಇಂಟ್ರಾಡೇ ಮಾಡೋಕ್ಕೆ ಬಂದರೆ ಸರ್, ಒಂದು ಸ್ವಲ್ಪ ಕ್ಯಾಪಿಟಲ್ ಇರಬೇಕು ಸರ್, ಒಂದು ಸ್ವಲ್ಪ ಮಿನಿಮಮ್ ಕ್ಯಾಪಿಟಲ್ ಇರಬೇಕು ಸರ್. ಒಂದು 50,000 60,000 ಹಿಂಗೆ ಹಿಡ್ಕೊಂಬಂದ್ರೇ ಒಂದು ಒಳ್ಳೆ ಪ್ರಾಫಿಟ್ಟು ಒಂದು ದಿನ ಎಂಡಲ್ಲಿ ತೊಗೊಂಡು ಹೋಗೋಕ್ಕಾಗೋದು ಸರ್. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್, ಈಗ ಒಂದು ಸ್ಟಾಕ್ ಬಂದು 300 ರೂಪಾಯಿ ಇರುತ್ತೆ ಸರ್, ದಿನಕ್ಕೆ ಎಷ್ಟು ಅಂತ ಹೋಗ್ಬಿಡುತ್ತೆ ಸರ್, 300 ರಿಂದ 600 ರೂಪಾಯಿ ಆಗಿಬಿಡುತ್ತೆ ಸರ್ ಒಂದು ದಿನಕ್ಕೆ. ಆಗಲ್ಲ ಸರ್. ಒಂದು ಸ್ಟಾಕ್ ಬಂದು 300 ರಿಂದ ಮ್ಯಾಕ್ಸಿಮಮ್ 10% ಅಂದ್ಕೊಂಡ್ರು 30 ರೂಪಾಯಿ ಹೋಗುತ್ತೆ ಸರ್. 10% ಡೈಲಿ ಹೋಗಲ್ಲ ಸರ್, ತಿಂಗಳಿಗೆ ಒಂದು ಸಲ ಯಾವಾಗ ಹೋಗುತ್ತೆ. ಡೈಲಿ ನೀವು ಆ್ಯಾವ್ರೇಜಾಗಿ ನೋಡೋಕೆ ಹೋದರೆ 2% 1% ಹಂಗೆ ಹೋಗುತ್ತೆ ಸರ್. ದಿನಕ್ಕೆ 6 ರೂಪಾಯಿ 7 ರೂಪಾಯಿ ಇನ್ಕ್ರೀಸ್ ಆದರೆ ನೀವೇ ಯೋಚನೆ ಮಾಡಿ ಸರ್, ಎಷ್ಟು ಸ್ಟಾಕ್ಸ್ ಇಸ್ಕೊಬೇಕು, ಎಷ್ಟು ಕ್ಯಾಪಿಟಲ್ ಬೇಕು ಅಂತ. ಸ್ವಿಂಗಿಗೆ ಬಂದರೆ ಸರ್, ಸ್ವಿಂಗಲ್ಲಿ ಓಕೆ ಸರ್, ಇದರಲ್ಲೂ ಒಂದು ಸ್ವಲ್ಪ ಒಳ್ಳೆ ಕ್ಯಾಪಿಟಲ್ ಬೇಕು. ಬಟ್ ಸ್ಟಾರ್ಟಿಂಗ್ ನೀವು ಕಲಿಯುವಾಗ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಒಂದೊಳ್ಳೆ ಮಿನಿಮಮ್ ಕ್ಯಾಪಿಟಲ್ ಬಂದು ಒಂದು 5,000 10,000 ಎತ್ಕೊಂಡ್ಬಂದು ಕಲಿತ ಆದಮೇಲೆ ನೀವೇನಾದರೂ ಪ್ರಾಪರ್ ಟ್ರೇಡಿಂಗ್ ಮಾಡೋಕ್ಕೆ ಅಂತ ಹೊರಟ್ರೆ ಆವಾಗ ಸರ್ ನಾನು ಇನ್ನೊಂದು ಏನೇನೋ ಕೊಡ್ತೀನಿ ಅಂದರೆ, ಸ್ವಿಂಗ್ ಟ್ರೇಡಿಂಗಲ್ಲಿ ಯಾವಾಗಲೂ ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಸರ್. ಸ್ವಿಂಗ್ ಟ್ರೇಡಿಂಗಲ್ಲಿ ಯಾವಾಗ ಪರ್ಸೆಂಟೇಜ್ ಮ್ಯಾಟ್ರ್ ಆಗುತ್ತೆ ಸರ್. ಇವಾಗ ನೀವು 10,000ದಲ್ಲಿ ಸ್ಟಾರ್ಟಿಂಗ್ ಕಲಿಯೋವಾಗ ನೀವು 10% ಮಾಡಿದ್ರಿ ಸರ್, ತಿಂಗಳಿಗೆ 1,000 ರೂಪಾಯಿ ಪ್ರಾಫಿಟ್ ಆಯಿತು ಸರ್. ಅದೇ ನೀವು ಕಲಿತಾದ್ಮೇಲೆ 5 ಲಕ್ಷ ಎತ್ಕೊಂಬಂದ್ರಿ ಸರ್, 5 ಲಕ್ಷದಲ್ಲಿ ನೀವು 10% ಪ್ರಾಫಿಟ್ ಮಾಡೋಕ್ಕೆ ಹೋದಾಗ ನಿಮಗೆ ಎಷ್ಟಾಯಿತು ಅಂದರೆ ಆರಾಮಾಗಿ 50,000 ಆಯಿತು ಸರ್. ಇದು ಡಿಫ್ರೆನ್ಸ್ ಸರ್. ಕಲಿಯೋ ಟೈಮಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳ್ತಿರೋದು ಸರ್. ಸಾಗಲ್ಲ ಸರ್, 1 ಸೆಕೆಂಡ್ ಇದೆ ಸರ್, ಇದನ್ನು ತೆಗಿತೀನಿ, ಜಾಗ ಸಾಲಲ್ಲ. ಹಾಂ, ಇದು ನಿಮ್ಗೆ ಅರ್ಥ ಆಗಿದೆ ಸರ್, ಇಲ್ಲಿ ಕ್ಯಾಪಿಟಲ್ ಯಾವ ಥರ ಈ ಸ್ವಿಂಗಲ್ಲಿ ನಡೆಯುತ್ತೆ ಅಂತ. ಪೊಸಿಷನಲ್ಲಿಗೆ ಬಂದರೆ ಸರ್, ಇದು ಅಷ್ಟೇ, ಇದೊಂಥರ ನೀವು ಸೇವಿಂಗ್ಸಲ್ಲಿ ಒಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಒಂದು 2 ತಿಂಗಳು 3 ತಿಂಗಳು ಬಿಡ್ತೀರಾ, ಆಮೇಲೆ ಎತ್ಕೊತೀರಾ ಸರ್. ಇದರಲ್ಲಿ ಕ್ಯಾಪಿಟಲ್ ಒಂದು ಸ್ವಲ್ಪ ಅದು ನಿಮ್ಮ ಪ್ರಕಾರ ಸರ್, ರಿಕ್ವೈರ್ಡ್ ಕ್ಯಾಪಿಟಲ್ ನಿಮ್ಗೆ ಎಷ್ಟು ಕ್ಯಾಪಿಟಲ್ ಬೇಕೋ ಅದರಿಂದ ಮಾಡ್ಕೊತೀರಾ. ಸ್ಟಾರ್ಟಿಂಗ್ ಲೆಸ್ಸೇ ಮಾಡಿ ಸರ್, ಎಲ್ಲ ಸ್ಟಾಕ್ಸ್ ಮೇಲೆ ಒಂದೇ ಆಗಬಾರ್ದು, ಅದನ್ನು ತಲೆಯಲ್ಲಿ ಇಟ್ಕೊಂಬಿಡಿ. ಯಾವಾಗಲೂ ಎಲ್ಲ ಮೊಟ್ಟೆಗಳು ತೊಗೊಂಡೋಗಿ ಒಂದೇ ಬ್ಯಾಸ್ಕೆಟಲ್ಲಿ ಇಕ್ಬಾರ್ದು. ಇದು ಒಂಥರ ಟಿಪ್ ಥರ ಯೂಸ್ ಮಾಡಿಕೊಡ್ರಿ, ಬರೆದಿಕೊಳ್ರಿ, ಹೈಲೈಟ್ ಮಾಡಿಕೊಡ್ರಿ. ನೆಕ್ಸ್ಟ್ ಬನ್ನಿ ಸರ್, ಇನ್ವೆಸ್ಟ್ಮೆಂಟ್. ಇದು ಅಷ್ಟೇ ಸರ್, ಇನ್ವೆಸ್ಟ್ಮೆಂಟ್ ಬಂದು ಇದಕ್ಕೆ ಇಷ್ಟು ಕ್ಯಾಪಿಟಲ್ ಅಷ್ಟು ಕ್ಯಾಪಿಟಲ್ ಅಂತ ಏನೂ ಇಲ್ಲ ಸರ್. ಇನ್ವೆಸ್ಟ್ಮೆಂಟಲ್ಲಿ ಸಿಂಪಲ್ ನಿಮ್ಮ ಸೇವಿಂಗ್ಸ್ ಏನಿದೆಯೋ ಅದನ್ನು ತಗೊಂಬಂದು ಹಾಕ್ತೀರಾ. ಅದು ಎಲ್ಲ ಸ್ಟಾಕ್ ಮಾರ್ಕೆಟಲ್ಲೇ ಹಾಕಲ್ಲ. ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಇದರಲ್ಲಿ ಕ್ಯಾಪಿಟಲ್ ಅಂತ ಏನಿರಲ್ಲ ಸರ್, ಇದರಲ್ಲಿ ನಿಮ್ಮ ಸೇವಿಂಗ್ಸ್ ಬರುತ್ತೆ. ಯಾಕಂದರೆ ಇವಾಗ ಒಂದು ಮನುಷ್ಯಂಗೆ 60,000 ದುಡಿತಿದ್ದಾನೆ ಮಂತ್ಲಿ ಒಂದು ಕೆಲಸದಿಂದ ಅಂದರೆ ಅವ್ರು ಒಂದು 10,000 ಸೇವ್ ಮಾಡ್ಕೊಂಡಿದ್ದಾರೆ. 10,000ದಲ್ಲೂ ನಾನು ಹೇಳೋದು 4 ಥರ ಡಿವೈಡ್ ಮಾಡಿ 4 ಕಡೆ ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟಲ್ಲಿ 2,500 ಇನ್ವೆಸ್ಟ್ ಮಾಡಿ, ಆ ಥರ ನಾನು ಹೇಳ್ತಿರೋದು ಸರ್. ಇದರಲ್ಲಿ ಬಂದು ನಿಮ್ಮ ಸೇವಿಂಗ್ಸೇ ಎಷ್ಟು ಸೇವ್ ಮಾಡ್ತೀರೋ ಅದೇ ಇನ್ವೆಸ್ಟ್ಮೆಂಟಾಗಿ ವರ್ಕ್ ಆಗುತ್ತೆ ಸರ್. ಎಫ್ ಎನ್ ಓಗೆ ಬಂದರೆ ಇನ್ಫಿನಿಟಿ ಸರ್, ನಿಮ್ಮ ಕ್ಯಾಪಿಟಲ್ ಬೇಕು ಸರ್. ಯಾಕಂದರೆ ಅದು ನೀವು ತಂದಷ್ಟು ಖಾಲಿ ಆಗ್ತಾನೆ ಇರುತ್ತೆ ಸ್ಟಾರ್ಟಿಂಗಲ್ಲಿ. ದಿಸ್ ಈಸ್ ಓನ್ಲಿ ಫಾರ್ ಅಡ್ವಾನ್ಸ್ ಪೀಪಲ್. ಆದ್ದರಿಂದ ನಾನು ಇದನ್ನು ಹೇಳ್ತಾ ಇರೋದು. 10,000 20,000 ಹಿಡ್ಕೊಂಡು ಹೋಗ್ರಿ ಸರ್, ಗೊತ್ತಾಗುತ್ತೆ ನಿಮಗೇನೆ. ನೆಕ್ಸ್ಟಿಗೆ ಬಂದರೆ ಸರ್, ಮನಿ ಹೆಂಗೆ ಜನ್ರೇಟ್ ಆಗುತ್ತೆ ಸರ್ ಈ ಟ್ರೇಡಿಂಗಲ್ಲಿ. ಇಂಟ್ರಾಡೇ ಬಂದು ಸರ್ ಕ್ವಿಕ್ ಮನಿ ಒಂದೇ ದಿನದಲ್ಲಿ ದುಡ್ಡು ಸರ್. ಪ್ರಾಫಿಟನ್ನು ಮಾಡ್ತೀರಾ, ಲಾಸನ್ನು ಮಾಡ್ತೀರಾ ಸರ್.
ಸ್ವಿಂಗಲ್ಲಿ 7 ದಿನ ಕಾಯಬೇಕು ಸರ್. ನೀವು 7 ದಿನ ಕಾಯಬೇಕಂತೇನಿಲ್ಲ ಸರ್, ನೀವು ಪ್ರಾಪರ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಾವು ಒಂದೊಂದು ದಿನದಲ್ಲೇ ಎತ್ತೀವಿ ಸರ್. ನಾವು ಒಂದು ಸ್ಟಾಕ್ ಪಿಕ್ ಮಾಡಿದ್ರೆ ನಾವು ಅನ್ಕೊಂತೀವಿ 3-4 ದಿನ ಬೇಕು ಅದನ್ನು ಲೈಕ್ ಬ್ರೇಕ್ಔಟ್ ಆಗೋಕ್ಕೆ ಅಂತ. ನೆಕ್ಸ್ಟ್ ಡೇನೇ ನಮ್ಗೆ 10% ಕೊಡುತ್ತೆ, 15% ಕೊಟ್ಟೈತೆ, 20% ಕೊಟ್ಟಿರೋದು ಇದೆ. ಇದು ಅದೇ ಸರ್, 7ರಿಂದ 10 ದಿನದ ಒಳಗಡೆ ನಿಮಗೆ ಮನಿ ಆಗುತ್ತೆ ಸರ್. ಪೊಸಿಷನಲ್ಲಿಗೆ ಬಂದರೆ ನೀವು 2ರಿಂದ 3 ತಿಂಗಳು ಅದೇ ನಿಮ್ಮ ಟಾರ್ಗೆಟ್ ಎಷ್ಟು ಇಟ್ಕೊಂಡಿರ್ತೀರೋ ಅದು ಬರೋವರೆಗೂ ನೀವು ವೆಯ್ಟ್ ಮಾಡಬೇಕು ಸರ್. ಇನ್ವೆಸ್ಟ್ಮೆಂಟ್ ಬಂದು 1 ಇಂದ 3 ಇಲ್ಲ 5 ವರ್ಷ ವೆಯ್ಟ್ ಮಾಡ್ತೀರಾ, ಆದರೆ ಒಳ್ಳೆ ದುಡ್ಡು ಸರ್. ಇದೆಲ್ಲದಕ್ಕಿಂತ ಇದು ಜಾಸ್ತಿ ದುಡ್ಡು ಕೊಡುತ್ತೆ ಸರ್. ನೆಕ್ಸ್ಟ್ ಬಂದು FNO ಬಂದರೆ ಸರ್, ಇದರಲ್ಲಿ ದುಡ್ಡು ಯಾವಾಗ ಜನ್ರೇಟ್ ಆಗೋದು ಅಂತ ಹೇಳ ಸರ್, ಕೇಳಿಸ್ಕೊಳಕ್ಕೆ ರೆಡಿ ಇರಿ ಸರ್. ಇದರಲ್ಲಿ ಮನಿ ಜನ್ರೇಟ್ ಆಗೋದೇ ಇಲ್ಲ ಸರ್. ಇದು ನಾನು ಹೇಳ್ತಿರೋದಲ್ಲ, ಸೆಬಿ ಅವರೇ ಡಿಕ್ಲೇರ್ ಮಾಡಿರೋದು. 95% ಆಪ್ಷನ್ ಟ್ರೇಡರ್ಸ್ ಲಾಸಲ್ಲೇ ಅವರೇ. ನೀವು ಆ 5%ಅಲ್ಲಿ ಬಂದು ಪ್ರಾಫಿಟೇಬಲ್ ಆಗ್ತೀನಿ ಅಂತ ಅಂದರೆ ಸರ್, ನಿಮಗೆ ಒಂದು 3ರಿಂದ 4 ವರ್ಷ ಟೈಮ್ ಬೇಕು ಸರ್. ಅಲ್ಲಿವರೆಗೂ ಎಷ್ಟು ದುಡ್ಡು ಲಾಸ್ ಆದರೂ ನೀವು ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಸರ್, ಸೈಲೆಂಟಾಗಿ ಅಷ್ಟೇ ಸರ್. ಇನ್ನೊಂದು ಸಲ ರಿವೈಸ್ ಮಾಡಿಬಿಡೋಣ. ಸೊ ಅದರಿಂದ ನೀವು ಆರಾಮಾಗಿರ್ತೀರ. ಒಂದು ಸ್ವಲ್ಪ ರಿವೈಸ್ ಮಾಡಿಬಿಡೋಣ. ಇಂಟ್ರಾಡೇ ಅಲ್ಲಿ ನೀವು 1 ದಿನದಲ್ಲಿ ಬೈ ಮಾಡಬೇಕು, 1 ದಿನದಲ್ಲಿ ಸೆಲ್ ಮಾಡಬೇಕು. ಸ್ವಿಂಗಿಗೆ ಬಂದರೆ ನಿಮ್ಮ 7 ಡೇಸಿಂದ 10 ಡೇಸ್ವರೆಗೂ ಹೋಲ್ಡ್ ಮಾಡಿ ಬೈ ಮಾಡ್ಕೊಬೋದು. ಪೊಸಿಷನಲ್ಸ್ 3 to 6 months, 1 yearವರೆಗೂ. ಇನ್ವೆಸ್ಟ್ಮೆಂಟ್ ಬಂದು 1 yearಯಿಂದ 5 yearsವರೆಗೂ. FNO ಬಂದು ನಿಮಗೆ ಒಂದು ಸೆಕೆಂಡ್ FNO ಬಂದು ನಿಮಗೆ ಸ್ವಲ್ಪ ಫುಲ್ಲು ಟೈಮ್ ಬೇಕೇ ಇರುತ್ತೆ ಸರ್. ಅದು 1 ದಿನದಲ್ಲೇ ಮಾಡ್ಬೋದು ಸರ್. 1 ದಿನದಲ್ಲಿ ದುಡ್ಡು ಬಂದರೆ ಬಂತು, ಹೋದರೆ ಹೋಯ್ತು. ಬಟ್ ಇದು ಪ್ರಾಫಿಟಬಲ್ ಆಗಬೇಕಂದ್ರೆ ವರ್ಷಗಳು ಬೇಕು ಸರ್. ಇಂಟ್ರಾಡೇ ಅಲ್ಲಿ ನೋಡೋಕೋದ್ರೆ ಸರ್ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ. ಸ್ವಿಂಗಲ್ಲಿ ಬಂದರೆ ಮಿನಿಮಮ್ ರಿಸ್ಕ್ ಸರ್. ಪೊಸಿಷನಲ್ಲಿ ರಿಸ್ಕ್ ಲೆಸ್ಸು ಸರ್. ಇನ್ವೆಸ್ಟ್ಮೆಂಟಲ್ಲೂ ರಿಸ್ಕ್ ಲೆಸ್ಸು ಸರ್. FNO ಹೈ ರಿಸ್ಕು ಸರ್. ನೆಕ್ಸ್ಟ್ ಬಂದು ಇದೇನು ಟಾಪಿಕ್ ಇದು, ಕಲಿಯೋಕ್ಕೆ ಎಷ್ಟು ಟೈಮ್ ಬೇಕು ಸರ್? ಇದು 2 ವರ್ಷದ ಲರ್ನಿಂಗ್ ಬೇಕು ಸರ್, 2 ವರ್ಷದ ಅದೇ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಸರ್. ಸ್ವಿಂಗಿಗೆ ಬಂದರೆ ಸರ್ 3 to 6 monthsಲ್ಲಿ ನೀವು ಒಳ್ಳೆ ಸ್ಟ್ರಾಟಜಿ ಹಿಡ್ಕೊಂಡು ಕಲಿತೀನಿ ಮಾಡ್ತೀನಿ ಅಂತ ಬಂದರೆ ಸರ್ 3 to 6 monthsಲ್ಲಿ ಕಲ್ತ್ಕೊಬೋದು. ಎಕ್ಸ್ಪೀರಿಯನ್ಸ್ ಒಂದು 2-3 ತಿಂಗಳಲ್ಲಿ ಆಗೋಗುತ್ತೆ. ಪೊಸಿಷನಲ್ಗೆ ಬಂದರೆ ಸರ್ ಇದು ಅಷ್ಟೇ 2ರಿಂದ 3 ಇಲ್ಲಾಂದರೆ 4 ತಿಂಗಳು ನೀವು ಒಳ್ಳೆ ಟೈಮ್ ಕೊಟ್ಟು ಕಲ್ತ್ಕೊಂಡು ಪೊಸಿಷನಲ್ಸ್ ಟ್ರೇಡಿಂಗ್ ಆರಾಮಾಗಿ ಮಾಡ್ಬೋದು. ಇನ್ವೆಸ್ಟ್ಮೆಂಟಿಗೆ ಬಂದು ಅದು ಅಷ್ಟೇ ಸರ್. ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಳ್ಳೆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು, ಕಂಪ್ನಿ ಒಳಗಡೆ ಏನೇನು ತಿಳ್ಕೊಬೇಕು ಅನ್ನೋದೆಲ್ಲ ತಿಳ್ಕೊಬೇಕು. ಆದ್ದರಿಂದ 3-4 ತಿಂಗಳಿದ್ರೆ ಸಾಕು ಸರ್. ಸ್ಟಾಕ್ ಮಾರ್ಕೆಟ್ ಅಂದರೆ ಏನೋ ಬೇಸಿಕ್ಕು ಏನೇನು ಬೇಕು ಇನ್ವೆಸ್ಟ್ಮೆಂಟ್ಗೆ ಅವೆಲ್ಲ ತಿಳ್ಕೊಬೋದು ಸರ್. FNOಗೆ ಬಂದರೆ ಸರ್, FNOಗೆ ನೀವು 3ರಿಂದ 5 ವರ್ಷ ಅಂತೂ ಬರೆದು ಕೊಡ್ತೀನಿ, ಪ್ರಾಫಿಟ್ ಆಗಲ್ಲ. ತುಂಬ ಫುಲ್ಲು IQ ಲೆವೆಲ್ 10,000 20,000 ಫುಲ್ಲು ಹಿಂಗೆ ನೆಕ್ಸ್ಟ್ ಲೆವೆಲ್ ಬುದ್ಧಿ ಇರೋರು 1-2 ವರ್ಷದಲ್ಲಿ ಆಗ್ಬೋದು ಸರ್. ನೆಕ್ಸ್ಟಿಗೆ ಬಂದರೆ ಸರ್ ಕ್ಯಾಪಿಟಲ್ ಸರ್. ಇಂಟ್ರಾಡೇಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕ್ಯಾಪಿಟಲ್ ಇರಬೇಕು. ಇದರಲ್ಲಿ ಸ್ಟಾರ್ಟಿಂಗ್ ಕಮ್ಮಿ ಇಟ್ಕೊಂಡು ಕಲ್ತ್ಕೊಂಡು ಪರ್ಸೆಂಟೇಜ್ ಪ್ರಕಾರ ಅದಾದಮೇಲೆ ನೀವು ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು. ಪೊಸಿಷನಲ್ಲಿ ನಿಮಗೆ ಏನು ಒಂದು ರಿಕ್ವೈರಿ ನಿಮಗೆ ಎಷ್ಟು ಇದು ಬೇಕು ಅನ್ನೋದ್ರ ಪ್ರಕಾರ ಕ್ಯಾಪಿಟಲ್ನ ಬಿಲ್ಡ್ ಮಾಡ್ಕೊಂಡು ಬರ್ತೀರಾ. ಇನ್ವೆಸ್ಟ್ಮೆಂಟಲ್ಲಿ ನೀವು ಎಷ್ಟು ಸೇವ್ ಮಾಡ್ಕೊತೀರೋ ಅದು ಇನ್ವೆಸ್ಟ್ಮೆಂಟಾಗಿ ಕ್ಯಾಪಿಟಲಲ್ಲಿ ಯೂಸ್ ಆಗುತ್ತೆ. FNOಲ್ಲಿ ನಿಮ್ಗೆ ಇನ್ಫಿನಿಟಿ ಕ್ಯಾಪಿಟಲ್ ಬೇಕೇ ಇರಬೇಕು. ಕಲಿಯೋವರೆಗಂತೂ ದುಡ್ಡು ಸುರಿತಾನೆ ಇರಬೇಕು ಹೊರತು ಏನೂ ಬರಲ್ಲ. ಮತ್ತು ದುಡ್ಡು ಹೆಂಗಾಗುತ್ತೆ ಅಂತ ಹೇಳ್ತಿರೋದು, ಇಂಟ್ರಾಡೇಯಲ್ಲಿ ಬಂದರೆ ಸ್ವಲ್ಪ ಅವತ್ತೇ ದುಡ್ಡು ಆಗೋಗುತ್ತೆ ನಿಮಗೆ. ಸ್ವಿಂಗಿಗೆ ಬಂದರೆ ಒಂದು ವಾರದ ಒಳಗಡೆ ಆಗುತ್ತೆ. ಪೊಸಿಷನ್ಗೆ ಬಂದರೆ 2ರಿಂದ 3 ತಿಂಗಳೊಳಗಡೆ ದುಡ್ಡು ಆಗುತ್ತೆ. ಇನ್ವೆಸ್ಟ್ಮೆಂಟಿಗೆ ಬಂದರೆ ಒಂದು 2-3 ವರ್ಷ 4 ವರ್ಷ ನೀವು ಅದೆಷ್ಟವರೆಗೂ ಹುಡ್ಕೊತೀರೋ ಅಲ್ಲಿವರೆಗೂ ಆಗುತ್ತೆ. FNO ಬಂದು ಹೇಳಿದ್ನಲ್ಲ ಸರ್, ಸ್ಟಾರ್ಟಿಂಗಲ್ಲಂತೂ ದುಡ್ಡೇ ಆಗಲ್ಲ. 95% ಆಪ್ಷನ್ ಟ್ರೇಡರ್ಸ್ ಇದುವರೆಗೂ ಲಾಸಲ್ಲಿ ಅವರೇ. ಆ ಟಾಪ್ 5% ಬರಬೇಕಂದ್ರೆ ನೀವು 3ರಿಂದ 4 ವರ್ಷ ಫುಲ್ಲು ಒಂದೊಂದೇ ಕಲ್ಲು ಇಕ್ಕಿ ಬೆಳೆಸ್ಕೊಂಡು ಆಮೇಲೆ ಬಿಲ್ಡಿಂಗ್ ಎಬ್ಬಿಸ್ಬೇಕು ಸರ್, ಆ ಥರ ಸರ್. ಇದೆಲ್ಲ ಆದಮೇಲೆ ನಾನು ನಿಮ್ಗೆ ಇನ್ನೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ, ಅಂದರೆ ಸ್ಕ್ಯಾಲ್ಪಿಂಗ್. ಮರ್ತಿಲ್ಲ ಸರ್, ಹೇಳ್ಬಿಡ್ತೀನಿ. ಸ್ಕ್ಯಾಲ್ಪಿಂಗ್ ಬಂದು ಸರ್, ಒಂದು ಸೆಕೆಂಡು, ಸ್ಕ್ಯಾಲ್ಪಿಂಗ್ ಬಂದು ಸರ್ ಏನಿದೆ ನೋಡಿ. ಸ್ಕ್ಯಾಲ್ಪಿಂಗ್ ಬಂದು ಸರ್ ಇದು ತುಂಬ ಇದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕು ಸರ್. ಯಾಕಂದರೆ ನೀವು ಸ್ಕ್ಯಾಲ್ಪಿಂಗ್ ಅನ್ನೋದು 1ರಿಂದ 2 ನಿಮಿಷ ಇಲ್ಲ ಅಂದರೆ ಒಂದು 5ರಿಂದ 10 ನಿಮಿಷದೊಳಗಡೆ ಆಪ್ಷನ್ ಟ್ರೇಡಿಂಗನ್ನು ಮಾಡಿ ಇಂಟ್ರಾಡೇ ಅನ್ನ ಮಾಡಿರಿ ಸರ್. ಸ್ಟಾಕ್ಸ್ನ 1ರಿಂದ 5 ಇಲ್ಲಾಂದರೆ 10 ನಿಮಿಷದೊಳಗಡೆ ತಗೊಂಡು ಸೆಲ್ ಮಾಡಿಬಿಡ್ತೀರ ಸರ್. ಆ ಕ್ವಿಕ್ಕು ಹಿಂಗೊಂದು ಸ್ಪೈಕ್ ಬರುತ್ತಲ್ಲ ಸರ್, ಅದನ್ನು ಕ್ಯಾಚ್ ಮಾಡೋದನ್ನು ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ ಸರ್. ಆ ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಕ್ಯಾಪಿಟಲ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಇರಬೇಕು ಸರ್. ಒಂದು 5 ಲಕ್ಷ 10 ಲಕ್ಷ ಪಟ್ಟಂತ ಹಾಕಿ 1 ನಿಮಿಷಕ್ಕೆ ತೆಗಿಬೇಕು ಸರ್. ಮೇಲೆ ಹೋಗೋದೆ ಅಂತ ಹಾಕಿದ್ರೆ 5 ಲಕ್ಷ ಹಾಕಿದರೆ ನೀವು ಅದು 6 ಲಕ್ಷ ಆಗಿರುತ್ತೆ ಸರ್. ಆ 1 ನಿಮಿಷಕ್ಕೋಸ್ಕರ ನೀವು 5ರಿಂದ 6 ವರ್ಷ ಫುಲ್ಲು ಅಡ್ವಾನ್ಸಾಗಿ ಎಲ್ಲ ಕಲ್ತ್ಕೊಂಡು ಬಂದರೆ ಮಾತ್ರನೇ ಪಾಸಿಬಲ್ಲು ಸರ್. ಸ್ಕ್ಯಾಲ್ಪಿಂಗ್ ಅಂತೂ ನಾನು ಇದ್ದಿದ್ದು ಪ್ರಮೋಟ್ ಮಾಡಲ್ಲ ಸರ್. ಇನ್ನೂ ಬೇಕಾದ್ರೆ FNO ಓಕೆ ಒಂದು ರೇಂಜ್ ಕಲ್ತಾದ್ಮೇಲೆ ಆದರೂ ಮಾಡಿರಿ ಅಂತೀನಿ. ಸ್ಕ್ಯಾಲ್ಪಿಂಗ್ ಅಂತೂ ಬೇಡ ಸರ್. 1 ನಿಮಿಷದಲ್ಲಿ ನೀವು ಬಿಲ್ಡಿಂಗು ಕಟ್ಟಿಸ್ತೀರಾ, 1 ನಿಮಿಷದಲ್ಲಿ ಡಿಸ್ಟ್ರಕ್ಷನು ಆಗುತ್ತೆ ಸರ್. ಸ್ಕ್ಯಾಲ್ಪಿಂಗ್ ಬಗ್ಗೆನೂ ಗೊತ್ತಾಗೋಯ್ತಲ್ಲ ಸರ್.
ಇವತ್ತಿಗೆ ಇಷ್ಟು ಸಾಕು ಸರ್, ಯಾಕಂದರೆ ಗಂಟ್ಲು ನೋಯ್ತೈತೆ. ಇದೆಲ್ಲ ಆದಮೇಲೆ ಮೇಯ್ನ್ ಪಾಯಿಂಟಿಗೆ ಬರೋಣ ಸರ್. ಮೇಯ್ನ್ ಪಾಯಿಂಟ್ ಏನಂದರೆ ಸರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇಲ್ಲಿ ಹೆಂಗೆ 30 days ಚಾಲೆಂಜ್ ತೊಗೊಂಡು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ದೀವೋ, ಇನ್ಸ್ಟಾಗ್ರಾಮಲ್ಲೂ ಸ್ವಿಂಗ್ ಎಟ್ ಲಿಸ್ಟ್ ಅಂತ ಹೊಡಿದ್ರೆ ಅಲ್ಲಿ ನಿಮಗೆ ನಾವು ಮಾಡೋ ಸ್ವಿಂಗ್ ಟ್ರೇಡಿಂಗ್ ಹೇಳ್ಕೊಡ್ತಾ ಇದ್ದೀವಿ 30 daysಲ್ಲಿ. ಅಲ್ಲಿ ಇಷ್ಟೆಲ್ಲ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. 1 minute 1.5 ನಿಮಿಷದಲ್ಲಿ ಲೈಕ್ ವಿತಿನ್ 90 seconds ನಾನು ನಿಮಗೆ ಡೈಲಿ ಒಂದೊಂದು ಟೀಚಿಂಗ್ ಹೇಳ್ಕೊಡ್ತಾಯಿದ್ದೀವಿ. ತುಂಬ ಯೂಸ್ಫುಲ್ ಆಗೋದು ಸರ್. ಒಟ್ಟಿಗೆ ಇದನ್ನು 30 days ಜೊತೆ ಅದನ್ನು ಕಲಿಬೋದು ಸರ್. ಟೈಮ್ ವೇಸ್ಟ್ ಆಗೋಲ್ಲ ನಿಮಗೆ. ಸೊ ಬೇಗ ಹೋಗಿ ಅದನ್ನು ಚೆಕ್ ಮಾಡಿಬಿಡಿ. ಇದೇ ಜೋಶಲ್ಲಿ ಮತ್ತೆ ನಾಳೆ ಸಿಗೋಣ ಸರ್. ಇವತ್ತಿಗೆ ಸಾಕಾಗಿದೆ. ಥ್ಯಾಂಕ್ ಯು. ಬಾಯ್.